ಹಾಂ ಬಂದ್ರೇನ ವಾಕಿಂಗ್ ಮುಗೀತಾ? ಏನು ವಾಕಿಂಗ್, ಚಳಿ ಅಂದ್ರೆ ಚಳಿ, ಅದಕ್ಕೆ ಪಟ್ನ ಬಂದ್ವಿ. ಹೌದಾ, ಸರಿ. ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳಲಿ? ಏನು ಕೇಳ್ತೀಯ? ಏನಿಲ್ಲ, ಈ ಗಂಡ್ಮಕ್ಳ ಜೀವನ ಚಲೋನಾ ಹೆಣ್ಮಕ್ಳ ಜೀವನ ಚಲೋನಾ? ಅಯ್ಯ, ಇದೆಂಥ ಪ್ರಶ್ನೆ. ಒಬ್ಬೊಬ್ಬರ ಜೀವನ ಒಂದೊಂದು ಥರ ಇರ್ತದೆ, ಅವ್ರದ್ದೊಂಥರ ಇವ್ರದ್ದೊಂಥರ. ಆದರೂ ಹೆಣ್ಮಕ್ಳ ಜೀವನ ಚಲೋ. ರೀ ಯಾಕಂತಂದ್ರೆ ಅವ್ರಿಗೆ ಎಲ್ಲರೂ ಗೌರವ ಕೊಡ್ತಾರೆ, ಮರ್ಯಾದೆ ಕೊಡ್ತಾರೆ. ಆದ್ರೆ ಗಂಡಸರಿಗೆ ಮರ್ಯಾದೆನೂ ಇಲ್ಲ, ಗೌರವನೂ ಇಲ್ಲ. ಅದರಲ್ಲೂ ಅವನು ದುಡಿದೇ ಹೋದ ಅಂತಂದರೆ 2 ರೂಪಾಯಿ ದುಡಿಲಿಕ್ಕೆ ಯೋಗ್ಯತೆ ಇಲ್ದಿರೋನು ಅಂತ. ಹೊರಗಿನ ಜನ ಬಿಡು, ಮನೆಯಲ್ಲಿರೋರೇ ಮರ್ಯಾದೆ ಕೊಡಲ್ಲ, ಹೆತ್ತು ತಾಯಿನೇ ನಮಗೆ ಗೌರವ ಕೊಡಲ್ಲ ಕಣ್ಣಿಗೆ, ಹಂಗಾಗುತ್ತೆ. ಅದು ನಿಜ ಬಿಡಿ. ಮತ್ತು ನಾನು ಹಿಂಗೆ ಕೇಳ್ತೆ ನೋಡು, ಮದುವೆ ಅಂದ್ರೇನು? ಈ ಮದುವೆ ಅಂದ್ರೆ ಒಂಥರ ಗೌರ್ಮೆಂಟ್ ಜಾಬ್, ಪ್ರೈವೇಟ್ ಜಾಬ್ ಇದ್ದಂಗೆ ನೋಡ್ರಿ. ಹೆಂಗೆ? ಈಗ ನೋಡ್ರಿ, ನಮ್ದು ತಗೊಳ್ರಿ. ಗೌರ್ಮೆಂಟ್ ಜಾಬ್ ಇದ್ದಾಗ ಹೆಣ್ಮಕ್ಳದ್ದು ಮದುವೆ ಆದ್ಮೇಲೆ ಅಲ್ಲಿ ಲಂಚ ಕೊಟ್ಟು ನೌಕರಿ ಸೇರ್ತಾರೆ. ಇಲ್ಲಿ ನಾವು ವರದಕ್ಷಿಣೆ ಕೊಟ್ಟು ಮನೆಗೆ ಸೇರ್ತೀವಿ. ಹೌದಾ? ಅಲ್ಲಿ ಬೋನಸ್ ಇನ್ಕ್ರಿಮೆಂಟ್ ಇರ್ತದೆ. ನಮಗೂ ಬೋನಸ್ ಇನ್ಕ್ರಿಮೆಂಟ್ ಇರ್ತದೆ. ಆದರೆ ಏನು ಹೇಳ್ರಿ, ಬೈಗಳ ಏನು ಮಾಡಿದ್ರು, ಎಷ್ಟು ಮಾಡಿದ್ರು, ನೀ ಏನು ಮಾಡಿ ನೀ ಏನು ಬಿಟ್ಟು ಅನ್ನೋದು ಯಾವಾಗಲೂ ಮನೇಲಿರೋ ಕೂಟ ಬೈಸ್ಕೊಳ್ಳೋದು, ಇದೆ ನಮಗೆ ಬೋನಸ್. ಸರ್ಕಾರಿ ಕೆಲಸದಾಗಾದ್ರೆ ಆರಾಮ್ ಇರ್ತಾರೆ, ಬೆಳಗ್ಗೆ ಹೋದ್ರೆ ಸಂಜೆ ವಾಪಸ್ ಬರ್ತಾರೆ. ನಮ್ಮ ಕೆಲಸ ಹಂಗೆ ನೋಡ್ರಿ, ಬೆಳಗ್ಗೆ 5 ಅಂದ್ರೆ ಸರಿ, 6 ಅಂದ್ರೆ ಸರಿ ಶುರುವಾದ್ರೆ ರಾತ್ರಿ ಮಲಗೋವರೆಗೂ ಇದ್ದೇ ಇರ್ತೈತಿ. ಮಲಗಿದ ಮೇಲೂ ಮತ್ತು ನಾಳೆಗೆ ಏನು ಮಾಡೋದು, ಮಧ್ಯಾಹ್ನಕ್ಕೆ ಏನು ಮಾಡೋದು, ಮುಂಜಾನೆಗೆ ಏನು ಮಾಡೋದು ವಿಚಾರ ಮಾಡೋದೇ ಕಂಟಿನ್ಯೂ ಪ್ರೊಸೆಸ್ ನಮ್ಮದು. ಹೌದಿಲ್ರಿ? ಹೌದು ಬಿಡು. ಮತ್ತು ಹಂಗೆ ಅಲ್ಲಿ ಚಲೋ ಕೆಲಸ ಮಾಡಿದ್ರೆ ಬಹುಮಾನ ಕೊಡ್ತಾರೆ, ಅಪ್ರಿಷಿಯೇಟ್ ಮಾಡ್ತಾರೆ. ಇಲ್ಲಿ ನಮಗೆ ಎಷ್ಟು ಚಲೋ ಕೆಲಸ ಮಾಡಿ ಎಷ್ಟು ಒಳ್ಳೇದು ಮಾಡಿದ್ರು, ಇಡೀ ದಿನ ಕೆಲಸ ಮಾಡ್ತಿದ್ರು, ಬಹುಮಾನ ಇಲ್ಲ, ಬೈಗಳ ಮಾತ್ರ ಸಿಗ್ತಾವೆ ನೋಡ್ರಿ. ಹೋಗಿ ಬಿಡು, ಜೀವನ ಅಂದಮೇಲೆ ಹೆಂಗೆಂಗೋ ಇರ್ತದೆ, ಹೆಂಗೆಂಗೋ ಹೋಗ್ತದೆ. ತಿಂಡಿ ಆಗಿತ್ತಿಲ್ಲ ಮಾಡಿಲ್ಲ? ಹಾಂ ಮಾಡೀನಿ ಬರ್ರಿ.